ನಟಿ ಮತ್ತು ನ್ಯೂಸ್ ಆಂಕರ್ ಆಗಿದ್ದಂತಹ ಜಾಹ್ನವಿ ಸದ್ಯ ಬಿಗ್ ಬಾಸ್ ಮನೆ ಸೇರಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಜಾಹ್ನವಿ ನೀಡಿರುವಂತಹ ಕೆಲ ಸ್ಟೇಟ್ಮೆಂಟ್ಗಳು ಕೋಲಾಹಲಕ್ಕೆ ಕಾರಣ ಆಗಿದೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಜಾಹ್ನವಿ ತನ್ನ ಮಾಜಿ ಪತಿ ಬಗ್ಗೆ ಕೆಲ ಆರೋಪಗಳನ್ನು ಮಾಡಿದ್ರೆ, ಇತ್ತ ಹೊರಗಡೆ ಜಾಹ್ನವಿಯ ಮಾಜಿ ಪತಿ ಕಾರ್ತಿಕ್ ಜಾಹ್ನವಿ ಮೇಲೆಯೇ ಕೆಲ ಆರೋಪಗಳನ್ನು ಮಾಡಿದ್ದಾರೆ. ಅದರ ಜೊತೆಗೆ ಕಾರ್ತಿಕ್ ನಮ್ಮಿಬ್ಬರ ಸಪರೇಷನ್ಗೆ ಕಾರಣ ಆಗಿದ್ದು ಜಾಹ್ನವಿ. ನಾನು ಇಲ್ಲಿವರೆಗೂ ಸಾಕಷ್ಟು ತಡ್ಕೊಂಡಿದ್ದೆ, ಆದರೆ ಇನ್ನು ಮುಂದೆ ಇದು ಸಾಧ್ಯವಿಲ್ಲ, ನಾನು ಮಾತಾಡ್ತೇನೆ ಅಂತ ಬಹಳ ಮುಕ್ತವಾಗಿ ಮಾತನಾಡಿದ್ದಾರೆ. ಹಾಗೆ ಕೆಲ ಪರ್ಸನಲ್ ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಅದರ ಜೊತೆಗೆ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರೋ ವಿಚಾರ ಅಂತಂದ್ರೆ ಕಾರ್ತಿಕ್ ಎರಡನೇ ಪತ್ನಿ ಯಾರು ಅನ್ನೋದು. ಸ್ವತಃ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಜಾಹ್ನವಿ ಹೇಳಿರೋ ಹಾಗೆ, ನನ್ನ ಬೆಸ್ಟ್ ಫ್ರೆಂಡ್ ಅನ್ನೇ ಕಾರ್ತಿಕ್ ಮದುವೆಯಾಗಿದ್ದಾರೆ. ನಮ್ಮ ಡಿವೋರ್ಸ್ ಆಗೋದಕ್ಕೂ ಮೊದಲೇ ಅವರಿಗೆ ಮದುವೆಯಾಗಿ ಮಗು ಇತ್ತು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಆದರೆ ಕಾರ್ತಿಕ್ ಎರಡನೇ ಪತ್ನಿಗೆ ಈಗ 9 ತಿಂಗಳ ಮಗು ಇದೆ. ಡಿವೋರ್ಸ್ ಆಗಿ 1 ತಿಂಗಳಾದ ನಂತರ ಇವರಿಬ್ಬರ ಮದುವೆ ಆಗಿತ್ತು ಅನ್ನೋದನ್ನ ಕಾರ್ತಿಕ್ ಮತ್ತು ಅವರ ಎರಡನೇ ಪತ್ನಿ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದರ ಜೊತೆಗೆ ಕಾರ್ತಿಕ್ ಎರಡನೇ ಪತ್ನಿ ಹೇಳಿರೋ ಹಾಗೆ, ನಮ್ಮ ನಡುವೆ ಯಾವುದೇ ರೀತಿಯಾದಂಥ ಸಂಬಂಧ ಇರಲಿಲ್ಲ. ಮೊದಲು ನಾನು ಕೂಡ ಜಾಹ್ನವಿಯ ಫ್ರೆಂಡ್ ಸರ್ಕಲ್ನಲ್ಲಿ ಇದ್ದೆ, ಆದರೆ ಯಾವುದೇ ಕಾರಣಕ್ಕೂ ಡಿವೋರ್ಸ್ಗೂ ಮೊದಲೇ ನಮ್ಮ ಮದುವೆ ಆಗಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ.